ಶ್ವೇತಾ, ಶ್ವೇತಾ, ಬಾರೆ ಬೇಗ, ಟೈಮ್ ಆಗುತ್ತೆ. ಇನ್ನು ಗೀತಕ್ಕರ ಮನೆಗೆ ಹೋಗಿ ಅಲ್ಲಿ ಹೋಗಿ ಇನ್ನೂ ರೆಡಿ ಆಗಬೇಕು. ಬೇಗ ಬಾ, ಇಲ್ಲೇ ಮೇಕಪ್ ಮಾಡ್ಕೊಂತ ನಿಂದ್ರಬೇಡ. ಬಾ ಶ್ವೇತಕ್ಕ, ಲಗುನ ಟೈಮ್ ಆಗುತ್ತೆ, ಬೇಗ ಬರ್ರಿ. ಬಂದೆ ಬಂದೆ. ಅಲ್ಲೇ ಶ್ವೇತಾ, ಸೀರೆ ಬ್ಯಾಗ್ ಎಲ್ಲಿ ತಗೊಂಡು ಬರಲಿಲ್ಲ? ತಗೊಂಬೋಗೆ. ಅಯ್ಯೋ ವಿಮಲಕ್ಕ, ನನ್ನ ಸೀರೆ, ನಿನ್ನ ಸೀರೆ, ರುಕ್ಕು ಡ್ರೆಸ್ಸು ಎಲ್ಲದನ್ನು ಒಂದು ಬ್ಯಾಗಲ್ಲಿ ಹಾಕಿಬಿಟ್ಟು ಅಲ್ಲೇ ಆಲ್ರೆಡಿ ಗೀತಕ್ಕರ ಮನೆಗೆ ಒಂದು ರೂಮಲ್ಲಿ ಹೋಗಿ ಇಟ್ಟು ಬಂದಿದ್ದೀನಿ. ಇದರಲ್ಲಿ ಬ್ಯಾಗ್ ಅಷ್ಟೇ, ವೆಂಟಿ ಬ್ಯಾಗ್ ತಗೊಂಡಿದ್ದೀನಿ. ಇದರಲ್ಲೆಲ್ಲ ಮೇಕಪ್ ಸೆಟ್ ಇದ್ದಾವೆ ನಮಗೆ ಮಾಡ್ಕೊಳ್ಳೋಕ್ಕೆ. ನೀನೇನು ಯೋಚನೆ ಮಾಡಬೇಡ, ಅಲ್ಲಿ ಹೋಗಿ ಇಟ್ಟಿದ್ದೀನಿ. ಹೌದೇನು? ಅವನ್ನೆಲ್ಲ ಯಾವತ್ತು ತಗೊಂಡು ಹೋಗಿಟ್ಟು ಬಂದೆ ನೀನು ಗೀತಕ್ಕರ ಮನೆಗೆ ಹೋಗಿ? ಇಲ್ಲ ವಿಮಲಕ್ಕ, ಬೆಳಗ್ಗೆ ಹಾಲು ತಗೊಂಡು ಬರೋಕ್ಕೆ ಹೋಗಿದ್ನಲ್ಲ, ಆವಾಗಲೇ ಹೋಗಿ ಇಟ್ಟು ಬಂದುಬಿಟ್ಟೆ. ಈಗ ಹೋದರೆ ಜನ ಎಲ್ಲ ಇರ್ತಾರೆ, ಮತ್ತು ಇವರೇನಪ್ಪ ಮದುವೆಗೆ ಎಲ್ಲ ಎರಡೆರಡು ಡ್ರೆಸ್ ಚೇಂಜ್ ಮಾಡ್ತಾರಲ್ಲ, ಹಂಗೆ ಬಂದಾರೆ ಅಂತ ಅನ್ಕೋಬಾರ್ದಂತ ಹೋಗಿ ಅಲ್ಲೇ ಇಟ್ಬಿಟ್ಟೆ. ಯಾರಾದರೂ ಏನಾದರೂ ಅನ್ಕೊಳ್ಳಿ ಬಿಡು ಶ್ವೇತಾ. ನಮ್ಮ ಗೀತಕ್ಕನ ಫಂಕ್ಷನ್ನು, ನಮ್ಮ ಶಿವಣ್ಣನ ಮನೆಗೆ ಫಂಕ್ಷನ್ ನಡೀತೈತೆ. ನಾವು ಎಲ್ಲ ಚೆನ್ನಾಗಿ ರೆಡಿಯಾಗಿ ಆ ಫಂಕ್ಷನ್ನ ಅಟೆಂಡ್ ಮಾಡೋಣ. ಯಾರು ಏನಾರು ಅನ್ಕೊಂಡ್ರೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಸರಿ ವಿಮಲಕ್ಕ, ಹೋಗೋಣ. ಓ ಭಾಗ್ಯಮ್ಮ, ರತ್ನಮ್ಮ ಇಬ್ರು ಬಂದ್ರು. ರತ್ನಮ್ಮ, ಭಾಗ್ಯಮ್ಮ ಇಬ್ರು ಹಂಗೆ ಬಂದಿದ್ದೀರಾ? ರೆಡಿಯಾಗಿ ಬಂದಿಲ್ಲ, ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬರುತ್ತಾನೆ. ನೆರಕು ಒಂದಿಟ್ಟು ಮೇಕಪ್ ಮಾಡ್ಕೊಂಬರೋಣ ಅಂತ ಅಂದೆ ಈಕಿ ಬೈದ್ಲು ನೋಡೆ. ಬರೇ ಮುದುಕೆಗೆ ಇನ್ನೇನು ಮೇಕಪ್ ಮಾಡ್ಕೊಂತೀಯ ಅಂತ ಹಂಗ ಕರ್ಕೊಂಬರ್ಬೇಕು ಈಕಿ. ಬಿಡರಕ್ಕು, ಅಲ್ಲ ವಯಸ್ಸಾಗಕ್ಕೆ ಬಂತು, ನಾವಿನ್ನೇನು ಮೇಕಪ್ ಮಾಡ್ಕೊಂಡು ಅಡ್ಡಾಡೋಣ. ನೀವು ಹುಡುಗಿಯರು ಇರ್ತಿರಲ್ಲವ, ಇನ್ನು ವಯಸ್ಸಿರೋರು ಮೇಕಪ್ ಮಾಡ್ಕೊಂಡು ಚಲೋ ತಂಗ ಸೀರೆ ಉಟ್ಕೊಂಡು ಅಡ್ಡಾಡ್ರಿ. ನಿಮ್ಮನ್ನ ಕಣ್ ತುಂಬ ನೋಡಿ ಉಂಡು ಬರ್ತವೆ. ಈಕಿ ಕೂಟಾಗೇನು, ಸುಮ್ಮನಿರು. ಅಯ್ಯೋ ಭಾಗ್ಯಮ್ಮ, ಹಂಗೆ ಕಂತೀರಾ? ವಯಸ್ಸಾಗೋದು ನಮ್ಮ ದೇಹಕ್ಕೆ ಮಾತ್ರ, ನಮ್ಮ ಮನಸ್ಸಿಗೆ ಏನಲ್ಲ. ನಿಮಗೆ ತಲೆ ಕೂದಲು ಬೆಳ್ಳಗಾಗಿದ್ದಾವಷ್ಟೇ, ಆದರೆ ನೀವಿಬ್ರು ಬ್ಯೂಟಿಫುಲ್ ಆಗೇ ಇದ್ದೀರಾ. ಹೌದಾ ಬೇ ಭಾಗ್ಯಮ್ಮ, ರತ್ನಮ್ಮ, ನೀವಿಬ್ರು ಬ್ಯೂಟಿಫುಲ್ ಅಡ್ಜಸ್ಟ್. ನನಗೆ ನಿಮ್ಮ ಕೂದಲು ಬೆಳ್ಳಗಾಗಿದ್ದಾವಷ್ಟೇ, ನೀವಿನ್ನು ನೋಡೋಕ್ಕೆ ತುಂಬ ಸುಂದರವಾಗಿಯೇ ಇದ್ದೀರಾ. ಹೌದೇನಿರಕ್ಕು? ಹೌದಾ? ಅಷ್ಟು ಸುಂದರವಾಗಿದ್ದೀವ ನಾವು? ಬಿಡೆ, ಹಂಗೆ ಅನ್ಬೇಡ, ನಂಗೆ ನಾಚಿಕೆ ಕತ್ತಿ. ರುಕ್ಕು, ನೀಟ್ ಹೇಳೋದ ಸಾಕತ್ತ ನೋಡು. ಅಲ್ಲಿ ಹಾಲು ತೆಗೆದ್ಬಿಟ್ಲು, ಹಾಲು ಬೀರಿ ಹಿಂಗೆ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಆಕೆ ಹಿಂಗೆ ನಕ್ಕ ಅಂತ ಇಲ್ಲೇ ನಿಂತ್ಕೊಂಡು ನಾನು ಬ್ಯೂಟಿಫುಲ್ ಆಗಿದ್ದೀನಿ, ಹಂಗೆ ನನ್ನ ಕಣ್ಣು ನೋಡು, ನನ್ನ ಅಲ್ಲಿ ನೋಡು, ನನ್ನ ಮೂಗು ನೋಡು ಅಂತ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿ ನಡೀರಿ, ಓದ್ತಕ್ಕತ್ ನಡೀರಿ, ಹೋಗೋಣ ನಡೀರಿ. ನಡೀರಿ ಹೋಗೋಣ. ಪ್ರೇಮಿ ಬಂದ್ಲಲ್ಲ. ಏಯ್, ಇಲ್ಲಿ ನಿಂತ್ಕೊಂಡು ಏನೋ ಮೀಟಿಂಗ್ ಮಾಡಕತ್ತೀರಿ ನೀವು? ಗೀತಾರ್ ಮನೆ ಫಂಕ್ಷನಿಗೆ ಬರಂಗಿಲ್ಲೇನು? ಇಲ್ಲ ಪ್ರೇಮಕ್ಕ, ಅಲ್ಲಿಗೆ ಹೊಂಟವಿ ಗೋಷ್ಟ್ರು. ಹೌದಾ? ಮತ್ತೆ ನೀವಿಬ್ರು ರೆಡಿನೇ ಆಗಿಲ್ಲಲ್ಲ ವಿಮಲಾ? ಇಲ್ಲ ಪ್ರೇಮಕ್ಕ, ನಾವು ಗೀತಕ್ಕರ ಮನೆಗೆ ರೆಡಿ ಆಗ್ತೀವಿ, ಬರ್ರಿ ಹೋಗೋಣ, ಟೈಮ್ ಆಗುತ್ತೆ. ಏಯ್ ಬಾಕಿ, ಆ ಪ್ರೇಮಿದು ಬ್ಲೌಜು ನೋಡಿ ಯಾಕೆ ಚೆನ್ನಾಗೈತೆ. ಹಾಗೆ ಡಿಸೈನ್ ಐತೆ ನೋಡಿ. ಏಯ್ ನನಗಂತೂ ಭಾರಿ ಚೆನ್ನಾಗೈತೆ, ಭಾರಿ ಇಷ್ಟ ಆಯ್ತೆ. ಆಮೇಲೆ ಆಕೆ ಸೀರೆ ಬಾರ್ಡ್ರ್ ನೋಡ್ರಿ, ಬಾಡು ಎಂತ ಚೆನ್ನಾಗೈತಲ್ಲ, ಮಿಂಚಿಂಗ್. ನಾನೆಂಥದೊಂದು ತಗೋಬೇಕೆ ಬಾಗಿ? ಯವ್ವ ತಾಯಿ, ಶುರು ಮಾಡ್ಕೊಂಬಿಟ್ಟ್ಯಾ? ಯವ್ವ, ನಿನ್ನ ಕಾಲಿಗೆ ಬೀಳ್ತೇನೆ, ದಯಮಾಡಿ ಆ ಫಂಕ್ಷನ್ನಾಗ ಮಾತ್ರ ನನ್ನ ಜೊತೆ ಕುತ್ಕೊಬೇಡವ. ಕುತ್ಕೊಂಡ್ಬಿಟ್ರೆ ನಿನ್ನ ಕಾಟ ತಡೆಯೋಕ್ಕಾಗಲ್ಲ ಇರತ್ತೆ. ನನಗೆ ಅವ್ರ ಸೀರೆ ನೋಡು, ಅವ್ರ ಬಳಿ ನೋಡು, ಅವ್ರ ನೆಕ್ಲೆಸ್ ನೋಡು, ಅವ್ರ ಬ್ಲೌಸ್ ನೋಡು, ಮೇಕಪ್ ನೋಡು. ಯವ್ವ, ಕಾಲಿಗೆ ಬೀಳ್ತೀನಿ, ದಯಮಾಡಿ ನನ್ನ ಜೊತೆ ಕುತ್ಕೊಬಿಡರತ್ನಿ, ನಿನ್ನ ಫಂಕ್ಷನ್ನಿಗೆ ಮಾತ್ರ. ಬರ್ರಿ, ಇನ್ನು ಮಾತಾಡ್ಕೊಂತ ನಿಂತ್ಕೊಂಡಿರಲ್ಲ, ಫಂಕ್ಷನಿಗೆ ಓದ್ತಕ್ಕತ್ ಬರ್ರಿ. ನಡಿ ಹೋಗೋಣ. ಯವ್ವ ಏನು ಅಲಂಕಾರ ಮಾಡಿಸಿದಾರೆ ಇವರು. ಭಾರಿ ಚೆನ್ನಾಗಿ ಮಾಡಿಸಿದಾರೆ ಬಿಡು, ನೋಡೋಕ್ಕೆ ಎರಡು ಕಣ್ಣು ಸಾಕಾಗಂಗಿಲ್ಲ, ಹಂಗೈತೆ ನೋಡಿದು. ಭಾರಿ ಚೆನ್ನಾಗೈತೆ ಬಿಡವ. ನೋಡ್ರಿ ವಿಮಲಾ, ಎಂತ ಚೆನ್ನಾಗಿ ಅಲಂಕಾರ ಮಾಡಿಸಿದಾರೆ ನೋಡಿ. ನೋಡಿ, ಹಸೂರು ಕಲರ್ ಹೂ ನೋಡಿ, ಬಿಳಿ ಕಲರ್ ಶಾವಂತಿಗೆ ಹೂವು, ಹಳದಿ ಕಲರ್ ಶಾವಂತಿಗೆ ಹೂವು. ಅಯ್ಯಯ್ಯೋ, ಇಲ್ಲಿ ಏನೇನೋ ನಿಲ್ಸಿದಾರ. ದಿಂಡು ನೋಡ್ರಿ, ಅದು ಎಂತ ಚೆನ್ನಾಗಿ ಕಟ್ಟಿದಾರೆ ಹೂವಿಗೆ. ಅಯ್ಯಪ್ಪ, ನಾನು ಫಸ್ಟ್ ಬಿಡವ ಇಂಥ ಹೂವಿನ ಅಲಂಕಾರ ನೋಡಿರೋದು. ಬಿಡವ, ನಮ್ಮೂರಾಗೆ ಇಂಥ ಅಲಂಕಾರ ಮಾಡಿ ಇಂಥ ಫಂಕ್ಷನ್ ಮಾಡೋರು ಇವರ ಫಸ್ಟ್ ಅಂತ ಅನಿಸ್ತತಿ. ರತ್ನಮ್ಮ, ಎಷ್ಟು ಚೆನ್ನಾಗಿ ಮಾಡಿಸಿದಾರೆ ನೋಡು, ಚೆನ್ನಾಗಿತ್ತು ಬಿಡ ಡೆಕೋರೇಷನ್ನು. ಮತ್ತು ಗೀತಕ್ಕನು ಭಾಳ ವರ್ಷ ಆದಮೇಲೆ ಹೋಟೆಲ್ ಅದಾಳಲ್ಲ, ಮತ್ತು ಎಲ್ಲರಿಗೂ ಖುಷಿಯಾಗಿ ಮತ್ತು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ಹಿಂಗೆಲ್ಲ ಮಾಡಿಸಿದ್ದಾರೆ, ಚೆನ್ನಾಗೈತೆ. ಅಲ್ಲೇ ವಿಮಲಾ, ಸೀಮಂತಕಾರಕ್ಕೆ ಇಟ್ಟುಕೊಂಡು ಅಲಂಕಾರ ಮಾಡಿಸಿದ್ದಾರೆ. ಇನ್ನು ನಾಮಕರಣಕ್ಕೆ ಹೆಂಗೆ ಮಾಡ್ತಾರೇನವ? ಅಯ್ಯಪ್ಪ. ಯಶ್ವೇತಾ, ವಿಮಲಾ, ಹೋಗ್ರೆ ರೆಡಿಯಾಗಿ ಬರ್ರಿ. ಅಲ್ಲೇ ಹೊತ್ತಾತು, ಇನ್ನೇನು ಕುಂದ್ರಸ್ತಾರೆ ಕಾಣ್ತತಿ. ಗೀತನ ಹೋಗು, ಬೇಗ ರೆಡಿಯಾಗಿ ಬರ್ರಿ. ಸರಿ ಪ್ರೇಮಕ್ಕ. ಬಾರೆ ವಿಮಲಕ್ಕ, ಹೋಗೋಣ, ಹೋಗಿ ರೆಡಿಯಾಗಿ ಬರೋಣ.
ಬಾರಿ ರುಕ್ಕು, ಮತ್ತೆ ನೀನ್ಯಾವ ರೆಡಿ ಹಾಕಿಯ? ಬಾ ನಮ್ಮ ಜೊತೆಗೆ ರೆಡಿ ಆಗಂತೆ. ಬಾ ಬೇಗ ಹೋಗಿ ರೆಡಿ ಆಗಿ ಬರೋಣ. ಏನ ಪ್ರೇಮ, ಈ ಸೀರೆ ಭಾರಿ ಚೆನ್ನಾಗೈತೆ, ಎಲ್ಲಿ ತಗೊಂಡಿದ್ದೆ? ಈ ಸೀರೆನಾ? ಚೆನ್ನಾಗೈತೇನೋ, ಅದೇ ನಮ್ಮ ಅಣ್ಣನ ಮಗಂದು ಮದುವೆಗೆ ಹೋಗಿರ್ಲಿಲ್ಲ ಮೈಸೂರಿಗೆ, ಅವ ತಗೊಂಬಂದದ್ದು ನೋಡು. ಹೌದೇನು? ಬ್ಲೌಸ್ ಭಾರಿ ಚೆನ್ನಾಗಿ ಬಿಡೆ, ಅದ್ರಾಗ ಮುಂದೆ ಈ ಬ್ಲೌಸ್ ಇಲ್ಲ ರತ್ನಕ್ಕ, ಅದ್ರಾಗೇನು ಸೀರೆಗೇನು ಬ್ಲೌಸ್ ಬಂದಿದ್ದಿಲ್ಲ. ಅದನ್ನ ಸಪ್ರೇಟಾಗಿ ಬಟ್ಟೆ ತಗೊಂಡು ಹಿಂಗೆ ಹೊಲ್ಕೊಡ್ರಿ ಅಂತೇಳಿ ನಮ್ಮ ಸೊಸಿನ ಹೊಲಿಸಿದ್ಲವ. ಈಗ ಹುಡ್ಕೊಂಬಂದೆ ನೋಡಿ ಇದನ್ನು ಫಂಕ್ಷನಿಗೆ. ಏಯ್ ಪ್ರೇಮಿ, ಭಾರಿ ಚೆನ್ನಾಗೈತೆ ಈ ಬ್ಲೌಸು. ಮುಂದಿನ ಸರಿ ನೀನು ಮೈಸೂರಿಗೆ ಹೋದಾಗ ನನಗೂ ಇಂಥದ್ದೇ ತಗೊಂಬಾರೆ. ಇದು ಹಸಿರು ಕಲರ್ ಒಂದು ತಗೊಂಬ, ಕೆಂಪು ಕಲರ್ ಒಂದು ತಗೊಂಬಾರೆ. ತಗೊಂಬರ್ತೀಯ? ರತ್ನಕ್ಕ ಹೇಳ್ತೀನಿ ತಗ. ನಾನೇನಾರ ಮೈಸೂರಿಗೆ ಹೋಗ್ಲಿಲ್ಲದ್ರೆ ನಮ್ಮ ಅತ್ತಿಗೆ ಮಗರ ತಗೊಂಬರಕ್ಕೆ ಹೇಳ್ತೇನೆ ತಗ. ಹೂನೇ ಪ್ರೇಮಿ, ಮತ್ತೆ ಮರಿಬೇಡ. ನೀನು ಹೋಗ್ಲಿಲ್ಲದ್ರೆ ನಿಮ್ಮ ಅದಕ್ಕೆ ಮಗ ತರ ಕೇಳು. ನಾನು ಇದೇ ಡಿಸೈನ್ ಬೇಕು, ನಾನು ಹಿಂಗೆ ಶೇಮ್ ಹಿಂಗೆ ನಿನ್ನಂಗೆ ಹೊಲಿಸ್ಕೊಂತೇನೆ. ಏ ಪ್ರೇಮಿ, ಈ ಕಡೆ ನೋಡಿ ಪ್ರೇಮಿ. ಏ ಪ್ರೇಮಿ, ಬಾಕಿಕ ಏನು ಹೇಳು? ಏ ಪ್ರೇಮವ, ಅಲ್ಲಿ ಫಂಕ್ಷನ್ ಹತ್ರ ಹೋಗಂಬಾರೆ. ಈ ಕಿಲೆ ನಿಂತ್ಕೊಂಡ್ರ ಸೀರೆ ತಗೊಂಬ, ಬ್ಲೌಸ್ ತಗೊಂಬ. ಬರೀ ನಿನಗೆ ಗೊತ್ತೈತಲ್ಲ, ಸೀರೆ ನೋಡಿದ್ರೆ ಸಾಕು ಹಂಗೆ ಹಾಲು ತಗೊಂಡು ಬರೀ ಹಾಲು ತಗೊಂಬ, ಇಲ್ಲಿ ತಗೊಂಬ, ಅದು ಚೆನ್ನಾಗೈತಿ ಅಂತ ತಲೆ ತಿಂತಾಳೆ. ಬಾರಿ ಫಂಕ್ಷನ್ ಹೋಗೋಣ ಬಾರಿ. ಹ್ಞೂ ನೀ ಬಾಗಿಕ್ಕ ನಡಿ, ಆ ಫಂಕ್ಷನ್ ಹತ್ರ ಅಲ್ಲಿ ರೆಡಿ ಮಾಡಿದಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ ನಡಿ. ಏಯ್ ಹಡ್ಬಿಟ್ಟಾರ, ಊರು ಬೆಂಡ್ಲಾರ, ನಾನು ಬಿಟ್ಟು ಹಂಗೆ ಹೋಗ್ರ ನೋಡಿ, ಬರ್ತಂತಡಿರೇ ನಾನು ಬಂದೆ. ಅಯ್ಯವ್ವ, ಎಂತ ಚೆನ್ನಾಗಿ ರೆಡಿಯಾಗಿದ್ದೀರಿ ನೀವಿಬ್ರು. ವಿಮಲಾ, ನೀನು ಇಂಥದ್ದೊಂದು ಹಾಕಿಬೇಕತ್ತು. ಶ್ವೇತಾ ಭಾರಿ ಚೆನ್ನಾಗಿ ಕಾಣ್ತಾಳೆ ಬಿಡು. ಈಗ ಮದುವೆ ಮಾಡಂಗದೀಯ ನೋಡೆ ಶ್ವೇತಾ, ಹಂಗೆ ರೆಡಿಯಾಗಿದೀಯ ನೋಡು. ರುಕು, ನಿನ್ನ ಡ್ರೆಸ್ ಚೆನ್ನಾಗಿ ತಗೊಳ್ಳಿ. ಇಂಥ ವಾಕ್ಯನ ಬಿಟ್ಟು ಎಂಥದೇ ಸಣ್ಣ ಚಡ್ಡಿ ಟೀ ಶರ್ಟ್ ಹಾಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡ್ತಾಳೆ ಹಂಗೆ ನೋಡಿ, ಅಂತ ಚೆನ್ನಾಗಿ ಕಾಣ್ತೈತಿ. ಭಾಗ್ಯಮ್ಮ, ಇಂಥ ಡ್ರೆಸ್ನೆಲ್ಲ ದಿನ ಹಾಕೋಣಕ್ಕಾಗಲ್ಲ. ಇಂಥ ಫಂಕ್ಷನಿಗೆ ಮಾತ್ರ ಹಾಕೋಣಕ್ಕೆ ಚೆನ್ನಾಗೆ, ಓಡಾಡೋಕ್ಕೆಲ್ಲ ಕಂಫರ್ಟ್ ಆಗಲ್ಲ ಈ ಥರದ ಡ್ರೆಸ್ಗಳು. ಅದಾದರೆ ಪ್ಯಾಂಟು ಶರ್ಟ್ ಆದರೆ ಸಲೀಸಾಗಿ ಓಡಾಡ್ಬೋದು. ಅದಕ್ಕೆ ನಾನು ಡೈಲಿ ಅದನ್ನೇ ಹಾಕೋಣದು. ರತ್ನಮ್ಮೆಲ್ಲಬೇ, ಎಲ್ಲಿ ಬಿಟ್ಟು ಬಂದಿ ರತ್ನಮ್ಮನ್ನ? ಆಕಿ ಅಲ್ಲಿ ಹೊರಗೆ ನಿಂತಾಳೆ. ಅದೇನೋ ಡೆಕೋರೇಷನ್ ಮಾಡಿದ್ರಲ್ಲ, ಅದು ನೋಡ್ಕೆ ಅಂತ ಪ್ರೇಮವ ಸೀರೆ ಉಟ್ಕೊಂಬಂತಿದ್ದಲ್ಲ, ಆ ಬ್ಲೌಸ್ ತಗೊಂಬರ ಕೇಳು, ನನಗೂ ಹಂಗೆ ಹೊಲ್ಸ್ಕೊಂತೀನಿ ಅಂತ ಹೇಳಕತ್ತಿದ್ಲವ. ನನಗಂತೂ ಆಕಿ ಇದು ಪುರಾಣ ಕೇಳೋಕ್ಕಾಗಲ್ಲ ಅಂತ ಈ ಕಡೆ ಬಂದು ನೋಡತ್ತಾಗಿ. ಎಲ್ಲರೂ ಬಂದ್ರೇನವ? ಚೆನ್ನಾಗತ್ತು ಬಿಡು. ಅಲ್ಲಬೇ, ಗೀತಕ್ಕನ ಜೊತೆಗೆ ಪ್ರೇಮಕ್ಕರು ಇದ್ರಪ್ಪ, ನಾವು ಹೋಗಿದ್ವಿ. ಮತ್ತು ಅವರು ಮೇಕಪ್ ಮಾಡೋರು ಇಲ್ಲ ಒಬ್ಬರೇ ಇರ್ರಿ ಸಾಕು ಅಂತ ಅಂದ್ರಪ್ಪ. ಅದಕ್ಕೆ ನಾವು ಈ ಕಡೆ ಬಂದ್ವಿ. ಆಯ್ತಾ ಮೇಕಪ್ ಗೀತಕ್ಕಗೆ? ಹ್ಞೂ ವಿಮಲಾ, ಆತಂತೆ. ಅದೇ ಇನ್ನೇನು ಇನ್ನೊಂದು 5 ನಿಮಿಷ ಬಿಟ್ಟು ಕರ್ಕೊಂಬರ್ರಿ, ಅದು ಒಳ್ಳೆ ಟೈಮ್ ಬಂದಾಗ್ಲೇ ಕುಂದ್ರಿಸಿದ ಆತ್ರಿ ಇಬ್ಬರು ಗಂಡ ಹೆಂಡ್ತಿನ ಅಂದು. ಅದಕ್ಕೆ ನಾನು ಒಂದು 5 ನಿಮಿಷ ಬಿಟ್ಟು ಕರ್ಕೊಂಬರ್ರವ ಅಂತಂದು ಹೇಳಿ ಬಂದು ನೋಡಿ ಈ ಕಡೆಗೆ. ಶಿವಣ್ಣ, ನೀವೇನು ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟಿದ್ದೀರಾ? ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ರೆಡಿ ಆಗಬೇಕು ತಾನೇ? ಇಲ್ಲ ಶ್ವೇತಾ, ನಮ್ನ ಯಾರು ನೋಡ್ತಾರೆ? ಗಂಡು ಮಕ್ಳನ್ನ ಯಾರು ನೋಡ್ತಾರೆ? ನಮ್ಮ ಎಂಥ ಬಟ್ಟೆ ಹಾಕಿದ್ರು ನಮ್ನ ಯಾರು ನೋಡೋದಿಲ್ಲ, ನಮ್ಮ ಬಟ್ಟೆ ಬಗ್ಗೆ ಯಾರು ಮಾತಾಡೋದು ಇಲ್ಲ. ಇನ್ನೇನು ಹೆಣ್ಮಕ್ಳದು ಫಂಕ್ಷನ್ ಇದು, ನಮ್ದೇ ನಡೀತೈತಿ. ಒಂದು 10 ನಿಮಿಷ ಕುಂದ್ರದೈತವ, ಆಮೇಲೆ ಆ ಕಡೆಗೆ ಹೊರಗೆ ನಮ್ಮ ದೋಸ್ತರ ಜೊತೆ ಮಾತಾಡ್ಕೆ ಅಂತ ನಿಂತ್ಕೊಂಡ್ರೆ ಆತು. ಎಲ್ಲಿ ಬಿಡು ಸಾಕು, ನಮ್ಗೆ ಹಿಂಗೆ ಸಿಂಪಲ್ ಆಗಿರೋದೇ ಇಷ್ಟ. ಓ ಏನು ಶೋಭಾ, ಮುಗಿತ ಗೀತಕ್ಕನ ಮೇಕಪ್ ಎಲ್ಲ ರೆಡಿ ಮಾಡಿದೆ ಅವ್ರನ್ನ? ಹೂನೇ ಶ್ವೇತಾ, ಬೆಳಗ್ಗೆ ಬೇಗನೆ ಬಂದಿದ್ದೆ. ಹೇರ್ ಸ್ಟೈಲು ಸೀರೆ ಎಲ್ಲ ನಿಮ್ಮ ಗೀತಕ್ಕನೆಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ನೋಡು. ಗೀತತ್ತೆ ಬಂದ್ರು. ಅಯ್ಯೋ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ ನಮ್ಮ ಗೀತತ್ತೆ. ಐ ಲವ್ ಯು ಗೀತತ್ತೆ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ರುಕ್ಕು, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೀತಕ್ಕ. ಚೆನ್ನಾಗಿ ಕಾಣ್ತಿದೆಯಾ ಗೀತಕ್ಕ? ಮೇಕಪ್ ಚೆನ್ನಾಗಿ ಮಾಡಿದ್ದೀರಾ ಶೋಭಾ? ಚೆನ್ನಾಗಿ ಕಾಣ್ತಿದ್ದಾರೆ ನಮ್ಮ ಗೀತಕ್ಕ. ಅಯ್ಯೋ, ನಮ್ಮದೇ ದೃಷ್ಟಿ ಆಗುತ್ತೆ ನೋಡು ಗೀತಕ್ಕಂಗೆ. ಅಷ್ಟು ಚೆನ್ನಾಗಿ ಮೇಕಪ್ಪು ಸೀರೆ ಒಡವೆ ಎಲ್ಲ ಚೆನ್ನಾಗಿ ಮ್ಯಾಚ್ ಮಾಡಿದೀಯಾ ಬಿಡ ಶೋಭಾ. ಚೆನ್ನಾಗಿ ಮಾಡಿದ್ದೀರಾ ಮೇಕಪ್ನ. ಸುಮ್ಮನಿರ್ರೈ, ನನ್ನ ಸೊಸಿಗೆ ದೃಷ್ಟಿ ಬಿಡಬೇಡ್ರಿ. ಪ್ರೇಮವ ಹೋಗವ, ಅಲ್ಲಿ ಕುಂದ್ರಸ್ ಹೋಗಲ್ಲಿ, ಸೋಫಾ ಮೇಲೆ ಕುಂದ್ರಸ್ ಹೋಗಕ್ಕಿನ್ನ. ಅತ್ತೆ, ಅಣ್ಣ ಮತ್ತೆ ಗಂಗಾ ಅತ್ತಿಗೆ ಬರ್ತೀನಿ ಅಂತ ಹೇಳಿದ್ರು, ಬೆಳಗಿಂದ ಕಾಣಿಸ್ತಾನೆ ಇಲ್ಲ. ಬಂದಿದಾರಾ ಇಲ್ಲೋ? ಬನ್ನಿ. ಅಣ್ಣ ಅತ್ತಿಗೆ, ನನಗಂತೂ ನಿಮ್ಮ ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಅದಕ್ಕೆ ಎಷ್ಟು ತಿಂಗಳಾಯ್ತು ನಿಮ್ಮ ನೋಡಿದೆ, ಹತ್ತತ್ರ 1 ವರ್ಷ ಆಯ್ತು. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಅಳಿಯ ಹೇಗಿದ್ದಾನೆ? ಅವನು ಬರ್ಲಿಲ್ವಾ? ಗೀತಾ, ನನಗಂತೂ ತುಂಬಾ ಖುಷಿ ಆಯ್ತು ಕಣೆ. ನೀನು ಹೋಟೆಲ್ ಇದೆಯಾ ಅಂತ ಅಂದಾಗಿಂದನೂ ಬರ್ಬೇಕು, ನೀನು ನೋಡ್ಬೇಕು ಅಂತ ಎಷ್ಟು ಇದು ಮಾಡಿದ್ನವ. ಆಗ್ಲೇ ಇಲ್ಲ,
ಅದ್ರಾಗ ಬೇರೆ ಪಾಪಣ್ಣ ಬೇರೆ ಇದ್ನಲ್ಲ, ಅವನನ್ನ ಕರ್ಕೊಂಬರೋದು ಭಾರಿ ಕಷ್ಟ ಕಣವ. ಹಂಗಾಗಿ ಬರೋಕ್ಕಾಗಲಿಲ್ಲ. ಮೊನ್ನೆ ನಿಮ್ಮ ಅಣ್ಣ ಬಂದಾಗಂತೂ ಬರ್ತೀನಿ ಅಂತ ಹಠ ಹಿಡ್ದೆ, ಅವಾಗೂ ಕರ್ಕೊಂಡು ಹೋಗ್ಲಿಲ್ಲ. ಇನ್ನೇನು ಫಂಕ್ಷನಿಗೆ ಹೋಗೋಣ ಅಂತ ಅಂದ್ರಲ್ಲ, ನನಗೆ ಫಂಕ್ಷನ್ ದಿನನಾರ ಯಾವಾಗ ಬರ್ತತೋ ಅನ್ಸ್ಬಿಟ್ಟುತ್ತೆ ಗೀತಾ. ಯವ್ವ ನನಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ಗೀತಾ. ಅಯ್ಯೋ ನನ್ನ ಮಗಳೇ ಬಂಗಾರಿ ಕಣೆ ನೀನು. ನೋಡು, ನಾನು ಚೆನ್ನಾಗಿದ್ದೀನಿ, ನಿಮ್ಮ ಅಣ್ಣ ಚೆನ್ನಾಗಿದ್ದಾರೆ, ನಿನ್ನ ಅಳಿಯನು ಚೆನ್ನಾಗಿದ್ದಾರೆ. ಆದರೆ ಅಳಿಯನ್ ಮಾತ್ರ ಇವತ್ತು ಕರ್ಕೊಂಡು ಬಂದಿಲ್ಲ. ಫಂಕ್ಷನ್ ಮುಗಿಸ್ಕೊಂಡು ನಾನು ಹೋಗಿ ಮತ್ತೆ ಯಾವಾಗಾರ ಫ್ರೀಯಾಗಿ 2 ದಿನ ನೀನು ನೋಡೋಕ್ಕಂತಾನೆ ಪಾಪಣ್ಣನ ಕರ್ಕೊಂಡು ಬರ್ತೀನಂತೆ, ಆಯ್ತಾ? ಸರಿ ಅದಕ್ಕೆ. ಯವ್ವ ಎಷ್ಟು ಚೆನ್ನಾಗಿ ರೆಡಿಯಾಗಿಳೆ ಗೀತಾ. ಯವ್ವ ನನಗೆ ದೃಷ್ಟಿ ಬೀಳುತ್ತೆ ನೋಡವ್ವ. ದೃಷ್ಟಿ ತೆಗಿತೀನಿ ತಡಿ. ಯಪ್ಪ ಎಂಥ ದೃಷ್ಟಿಯಾಗೈತೆ ಗೀತಾ ನಿನಗೆ. ಭಾರಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಈ ಹುಡುಗಿಗೆ ಅಂದೆ ನನಗೆ ಒಂಚೂರು ಮೇಕಪ್ ಮಾಡು ಅಂತೇಳಿ. ಈ ಹುಡುಗಿ ನನಗೆ ಮೇಕಪ್ ಮಾಡಲಿಲ್ಲ ನೋಡು. ಪರಮ ಎದುರು ಬಂದಾತಲ್ಲ, ಇನ್ನೇನು ಆಕೆ ಹೂ ಮುಡಿಸಿದ್ದು ಆತು, ಆರತಿ ಮಾಡಿದ್ದು ಆತು. ಯಾರ ಒಂದು ಹಾಡು ಹೇಳ್ರ ಬೈ. ಯಾರು ಕೇಳೋದು? ಗೀತಾ ಅವರ ಅದಕ್ಕೇನೇ ಇಲ್ಲ, ಆಕೆ ಭಾರಿ ಚೆನ್ನಾಗಿ ಹಾಡು ಹೇಳ್ತಾಳೆ. ಹಾಡೇಳೆ ಚೆನ್ನಾಗಿ ಹೇಳ್ತೀಯ ನೀನು. ಹೂನ ಬಗ್ಗಮ್ಮ, ಹಾಡು ಹೇಳ್ತೀನಿ. ಎಲ್ಲರ ಕಾರ್ಯಕ್ರಮದಾಗೂ ಹಾಡು ಹೇಳಕ್ಕೆ ನನ್ನ ಆಜ್ಞೆ. ಆಕೆ ಬೇರೆ ನನ್ನ ಮಗಳು ಇದ್ದಂಗೆ, ಆಕೆ ಕಾರ್ಯಕ್ರಮದಾಗ ಹಾಡು ಹೇಳಲ್ಲ ಅಂತೀನ. ಹೇಳ್ತೀನಿ ತಗ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚಲುವಾದ ಸುಮಬಾಲೆಗೆ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ. ತಿಂಗಳು ತುಂಬ್ಯಾವೆ ಮಂಗಳ ಗೌರಿಗೆ, ತಿಂಗಳು ತುಂಬ್ಯಾವೆ ಮಂಗಳ ಗೌರಿಗೆ. ಕರುಳ ಕುಡಿ ಹೊತ್ತಂತ ಸಿರಿದೇವಿಗೆ, ಕುಂಕುಮದ ಬೊಟ್ಟಿಟ್ಟು ಅರಿಶಿಣವ ಹಚ್ಚಿರೆ, ಕುಂಕುಮದ ಬೊಟ್ಟಿಟ್ಟು ಅರಿಶಿಣವ ಹಚ್ಚಿರೆ. ಬಳೆಗಳ ತೊಡಿಸಿರೆ ಬಂಗಾರಿಗೆ, ಬಳೆಗಳ ತೊಡಿಸಿರೆ ಬಂಗಾರಿಗೆ. ಸೀಮಂತ ಮುತ್ತೈದೆ ಸಿರಿದೇವಿಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ, ಸೀಮಂತ ಚೆಲುವಾದ ಸುಮಬಾಲೆಗೆ. ಸೀಮಂತ ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಮುಂದೆ ಕೂಡ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.